ಆ ಚಾಪ್ಲಿನ್ ಸಾಹೇಬ ದೊಡ್ಡ ಸೈನ್ಯನ ಕಟ್ಕೊಂಡು ಯುದ್ಧ ಮಾಡುದು ನಿಕ್ಕಿ ಐತಿ. ಅದಕ್ಕ ಆ ಯುದ್ಧಕ್ಕೆ ನಿನ್ನ ಮಗನ ಕಳಿಸ್ಬೇಡವಾ, ಅವನ ಪ್ರಾಣಕ್ಕ ಅಪಾಯ ಐತಿ. ಅಯ್ಯ ನಿನ್ನ ಮಾರಿ ಮಣ್ಣ ಗಡಗಲಿ, ಮಾರಿ ಮೇಲೆ ಮೀಸಿ ಬೋಳಿಸ್ಕೊಂಡು ಸೀರೆ ಉಟ್ಕೊಂಡವ್ರು ಆಡೋ ಮಾತುಗಳಿವು. ನಿನ್ನ ಬೆದರಿಕೆ ಮಾತುಗಳಿಗೆ ನಾನು ಹೆದರ್ಕೊಂಡು ನನ್ನ ಮಗ ರಾಯಣ್ಣನ ಸಂಗನನ್ನಾಗಿ ಮಾಡಿ ಮನಿ ಒಳಗ ಕುಂದುರ್ಸಾಕ ನಾ ಏನು ನಿನ್ ಹಂಗ ಅಂಜು ಬುರುಕಿಯಲ್ಲೋ. ಸಮಾಧಾನ ಮಾಡ್ಕೋ ಕೆಂಚವ್ವ, ಸಮಾಧಾನ ಮಾಡ್ಕೋ. ಸಮಾಧಾನ? ಅನ್ನ ಇಕ್ಕಿದ ಮನೆಗೆ ಕನ್ನ ಹಾಕೋ ನಿಮ್ಮಂತವ್ರೆ ಕೂತು ಬೆಂಕಿ ಹಚ್ಚೋ ಹೊತ್ತಿನಾಗ ಸಮಾಧಾನವಾಗಿರಾಕ ನಾ ಏನು ಹುಚ್ಚಿಯಲ್ಲೋ. ಹುಲಿ ಕೂಡ ಕುಸ್ತಿ ಹಿಡಿದು ಅದ್ರ ಛತ್ತ ಕೆಡವಿ ರಕ್ತ ಮಾನ್ಯದ ಹೊಲನ ದತ್ತಕ ಪಡೆದ ಭರಮಣ್ಣನ ಹೆಂಡತಿ ಅದೀನಿ, ನೆನಪಿರಲಿ. ನಾವಿಲ್ಲ ಅಂದಿಲ್ವಾ, ಆದ್ರೆ ನೀವೊಂದು ಮಾತು ತಿಳ್ಕೊಬೇಕಾಗೈತಿ. ಚಾಪ್ಲಿನ್ ಸಾಹೇಬ್ರ ಮಾತು ಕೇಳಿದ್ರೆ ಅವರು ನಿನ್ನ ಮಗನ ತನ್ನ ಹೊಟ್ಟಿ ಮಗನಂಗ ನೋಡ್ಕೋತಾರವಾ.